क्या कर देता बाप के पीछे भी छुपाया था नहीं। ನಮಸ್ಕಾರ ಮೆಹಬೂಬ್ ಶರೀಫ್ ಅವರೇ. ಹಾ ನಮಸ್ಕಾರ ಸರ್. ಈಗ ಡೆತ್ ಆಗಿರುವಂತ ಮಾರ್ತಂಡ ಅನ್ನೋದು ಈಗ ನಾವು ನೋಡ್ತಾ ಇದ್ದೇವೆ, ಅದರ ದೇಹನಲ್ಲಿ ಬಿದ್ದಿರುವುದೀಗ ಹೌದು ಸರ್. ಕ್ಯಾಂಪ್ ಅಲ್ಲಿ. ಹೌದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ಇವತ್ತೇನ್ ಮಾರ್ತಂಡ ಬೆಳಗ್ಗೆ 11 ಗಂಟೆಗೆ ಸಾಯುತ್ತೆ, Okay. ನಿನ್ನೆ 24 ತಾಸು ಹಿಂದೆ ಅಂದ್ರೆ 11 ಗಂಟೆಗೆ ಚೆನ್ನೈನಿಂದ ಬಂದ ದಂಪತಿಯಲ್ಲಿ ಹೆಂಡತಿ ಏನಿರ್ತಾರ ಅವ್ರು ಸಾಯ್ತಾರೆ. ಅದ್ರ ದುರಂತ ನೋಡಿ, ಸಾವು ಹೇಗೆ ಎಳ್ಕೊಂಡು ಬರುತ್ತೆ ಅನ್ನೋದಕ್ಕೆ ಸುಮಾರು ವಿಷಯಗಳಿಗೆ ಹೊಸ ಹೊಸ ವಿಷಯಗಳು ಹೊರಗೆ ಬರ್ತವೆ. ಯಾಕಂತ ಹೇಳಿದ್ರೆ ಮೈಸೂರಿನಿಂದ ಹೊರಟಂತವ್ರಿಗೆ ಸ್ವಲ್ಪನೂ ಅವ್ರಿಗೆ ಮನಸ್ಸೇ ಇರೋದಿಲ್ಲ ಅಂತ, ಅಂದ್ರೆ ದುಬಾರೆಗೆ ಬರ್ಲಿಕ್ಕೆ ಆ ಹೆಣ್ಮಗಳಿಗೆ ಹೌದು ಮನಸ್ಸೇ ಇಲ್ಲೇ ಇರುವುದಿಲ್ಲ ಅಂತಲ್ಲ ಸರ್. ಏನಿದೆ ಸರ್ ಇದು ಸುದ್ದಿ ಇದು? ಹೌದು ಸರ್, ನಮಿಗೂ ಬಂದಿರುವಂತ ಮಾಹಿತಿ ಪ್ರಕಾರ ಅವರು ಅಲ್ಲಿಂದ ಹೊರಡ್ಬೇಕಾದ್ರೇನೆ ಅವರಿಗೆ ಇಲ್ಲಿ ಪ್ರಯಾಣ ಬೇಡ ಅಂತ ಹೇಳಿ ಅವ್ರಿಗೆ ಮನ್ಸಿರೋದಿಲ್ಲ. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಇವರು ಈ ಪ್ರವಾಸನ ಏನ್ ಹೇಳ್ತಾರೆ ಮೈಸೂರಲ್ಲೇ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಆದ್ರೆ ಇವರ ಪತಿ ಏನ್ ಹೇಳ್ತಾರೆ ಮೈಸೂರಿಂದ ಹುಣಸೂರ್ ಬರ್ತಾರೆ. ಹುಣಸೂರಲ್ಲಿ ಏನಾಗುತ್ತೆ ಇವರಿಗೆ, ಇವರ ಪತ್ನಿಗೆ ಏನ್ ಈಗ ಸಾವಾಯ್ತು ಯುವತಿ, ಅವ್ರಿಗೆ ಏನಾಗುತ್ತೆ ವಾಂತಿ ಆಗುತ್ತೆ. ವಾಂತಿ ಅಂತ ಹೇಳಿದ್ರೆ ಉಲ್ಟಿ ಆಗುತ್ತೆ. ಉಲ್ಟಿ ಆದ ಕಾರಣ ಅವ್ರಿಗೊಂದು, ಈಗ ಎಲ್ಲಾದ್ರೂ ಪ್ರವಾಸ ಹಮ್ಮಿಕೊಂಡ್ರೆ ವಾಂತಿ ಗಿಂತಿ ಅಂತ ಏನಾದ್ರೂ ಆದ್ರೆ ಮನ್ಸಿರೋದ್ರಿಲ್ಲ, ಎಲ್ಲೂ ಕೂಡ ಎಲ್ಲಿ ವೀಕ್ಷಣೆ ಮಾಡೋಕ್ಕೂ ಕೂಡ ಮತ್ತೆ ತಿರ್ಗಾಡೋಕ್ಕೂ ಕೂಡ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಮನುಷ್ಯನ್ಗೆ. ಹಾಗಾಗಿ ಅವರಿಗೆ ಇಡೀ ದಿವಸ ಅವತ್ತಿನ ಒಂದು ಹೊರಟಿರೋ ದಿವಸದಿಂದನೂ ಕೂಡ ಅವರಿಗೆ ಒಂದು ಮನ್ಸು ಚಂಚಲವಾಗಿರುತ್ತೆ. ಅವರಿಗೆ ಪ್ರವಾಸ ಹಮ್ಮಿಕೊಂಡಿರೋದೇ ಇಷ್ಟ ಇರಲ್ಲ. ಈ ನಮ್ಮ ಅವರ ಏನ್ ಪತಿ ಇರ್ತಾರೆ ಅವರ ಒಂದು ಒತ್ತಾಯದ ಮೇರೆಗೆ ಇವರು ಬಂದಿರ್ತಾರೆ ಅಂತ ನಾನು ಮಾಹಿತಿ ಕೇಳ್ಪಟ್ಟೆ. ಅಂದ್ರೆ ಅವರು ವಾಪಸ್ ಹೋಗ್ಬೇಕಂದಿರ್ತಾರೆ ಹುಣಸೂರಿಂದಾನೆ ಮೈಸೂರಿಗೆ ಬೇಡ ಅಂತ ಹೇಳಿ, ಪತಿ ಒತ್ತಾಯದ ಮೇರೆಗೆ ಅವರು ದುಬಾರೆಗೆ ಹೋಗುವಂತ ಬಂದ್ಬಿಡ್ತಾರೆ. ಹೌದು, ಮೈಸೂರಿಂದ ಹುಣಸೂರು ಬರ್ತಾರೆ. ಹುಣಸೂರಿಂದ ಸೀದಾ ಈಗ ದುಬಾರೆಗೆ ಹೋಗೋಣ ಅನ್ನೋದು ಪತಿರಾಯನ ಒಂದು ಒತ್ತಾಯ ಇರುತ್ತೆ. ಹೋಗೋಣ ಒಂದ್ಸತಿ ಆನೆ ಬಿಡಾರ ಏನಿದೆ ಈಗ ಮಡಿಕೇರಿ, ಕುಶಾಲನಗರ, ಕೊಡಗು ಅಂತ ಹೇಳಿದ್ರೆ ತುಂಬಾ ಟೂರಿಸಂ ಪ್ಲೇಸ್ ಇದೆ, ತುಂಬಾ ಒಂದು ಪ್ರಕೃತಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೆಲ್ಲ ಒಂದು ನಮ್ಮ ಪ್ರವಾಸಿಗರಿಗೆ ಒಂದು ಉತ್ತಮ ಸ್ಥಳವಾಗಿದೆ. ಈಗ ಮಡಿಕೇರಿ ಹಾಗಾಗಿ ನೋಡಿ ಬರುವಂತ ಬರ್ತಾರೆ. ಆಮೇಲೆ ಇನ್ನೊಂದು ಕತೆ ಅಂತ ಹೇಳಿದ್ರೆ, ಅಂದ್ರೆ ಈಗ ಅವ್ರ ಯಜಮಾನ್ರು ಹೇಳಿದ್ದು ಇನ್ನೊಂದು ಕತೆ ಇದೆ, ಅದು ನಿಮ್ ಗಮನಕ್ಕೂ ಬಂದಿರ್ಬೋದು ಅನ್ಕೊಳ್ತೇನೆ ನಾನು. ಅಲ್ಲಿ ಬಂದಾದ ಮೇಲೆ ಆನೆ ಸ್ನಾನ ಮಾಡೋ ಜಾಗದಲ್ಲೂ ಸಮೇತ ಇವರು ದೂರದಿಂದ ಫೋಟೋ ತೆಗಿತಾ ಇರ್ತಾರೆ ಅನ್ನುವಂಥದ್ದು ಏನ್ ಸರ್ ಇದು ಕತೆ ಏನಿದು? ಹೌದು ಸರ್, ಈಗ ಅಲ್ಲಿ ನೋಡಿ ನಮ್ಮ ದುಬಾರೆ ಕ್ಯಾಂಪಿಗೆ ಈಗ ಪತಿ ಪತ್ನಿ ಇಬ್ರು ಕೂಡ ಬರ್ತಾರೆ, ಮಗು ಕೂಡ ಬರುತ್ತೆ. ಪತಿಯವರು ಆ ಆನೆ ದುಬಾರೆ ನೋಡಿ ನಮ್ಮ ಕರ್ನಾಟಕದ ಸಾಕಾನೆಗಳ ಅಂತ ಹೇಳಿದ್ರೆ ಎಲ್ಲಾ ಕಡೆ ಫೇಮಸ್ ಆಗಿದೆ. ನಿಮ್ಮಂತ ಒಂದು ಮಾಧ್ಯಮಗಳಿಂದ ಕಾರ್ಯಾಚರಣೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ದಸರಾ ಆಗಿರ್ಬೋದು, ಇದೆಲ್ಲ ನಮ್ಮ ಇಡೀ ದೇಶದಲ್ಲೇ ನಮ್ಮ ಆನೆಗಳ ಬಗ್ಗೆ ಒಂದು ಚರ್ಚೆನೇ ನಡೆಯುತ್ತೆ. ಹಾಗಾಗಿ ಪತಿರಾಯ ಏನ್ ಮಾಡ್ತಾರೆ, ಆನೆಗಳ ಹತ್ರ ಸ್ನಾನ ಮಾಡುವಂತ ಜಾಗ ಆಗಿರ್ಬೋದು ಅಲ್ಲೆಲ್ಲ ಸುತ್ತಾಡ್ತಾರೆ, ಮಗು ಅವರು ಎತ್ಕೊಂಡೇ ಇರ್ತಾರೆ. ಆದ್ರೆ ಪತ್ನಿ ಮಾತ್ರ ದೂರದಲ್ಲೇ ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ, ಹತ್ರ ಹೋಗಿರಲ್ಲ. ಅದ್ರ ನಂತರ ಈ ಪತಿ ಏನ್ ಮಾಡ್ತಾರೆ, ಯಾಕೆ ದೂರ ನಿತ್ಯ ಅಂತ ಅವ್ರ ಹತ್ರ ಅವರು ಕರ್ಕೊಳ್ತಾರೆ. ಆದ್ರೆ ಅವರ ಹಿಂದೆನೆ ನಿಂತಿರ್ತಾರೆ, ಇವರು ಹಿಂದೆನೆ ಫೋಟೋನ ತೆಗಿತಾ ಇರ್ತಾರೆ, ಅವರ ಪತಿರಾಯಂದು ಫೋಟೋ ತೆಗಿತಾ ಇರ್ತಾರೆ. ಮಗು ಕೂಡ ಅವರ ಪತಿ ಕೈಯಲ್ಲೇ ಇರುತ್ತೆ. ಅದರ ನಂತರ ಏಕಾಏಕಿ ಈ ನಮ್ಮ ಮಾರ್ತಾಂಡ ಒಂದ್ ಕಡೆ ನಿಂತಿರ್ತಾನೆ, ಅದರ ಪಕ್ಕದಲ್ಲಿ ಕಂಜನಾನೆ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ಕಂಜನಾನೆಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಈ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿರುವ ಸಂದರ್ಭ ಪತಿರಾಯ ಮಗುಕ್ ಕರ್ಕೊಂಡು ಒಂದ್ಸತಿ ವಾಪಸ್ ತಿರುಗಿ ಓಡ್ ಬರ್ತಾರೆ. ಓಡ್ ಬಂದಾಗ ಅವ್ರೊಟ್ಟಿಗೆ ಪತ್ನಿ ಇರೋದಿಲ್ಲ, ಅವರ ಹಿಂದ್ಗಡೆ ಪತ್ನಿ ಇರೋದಿಲ್ಲ. ಪತ್ನಿ ತಿರುಗಿ ನೋಡಿದ್ರೆ ಈ ಕಾಲು ಏನು ಮಾರ್ತಾಂಡ ಆನೆ ಕೆಳಗ್ ಬಿದ್ದಿರುತ್ತೆ, ಆ ಸಂದರ್ಭದಲ್ಲಿ ಅದರ ಕಾಲಡಿಲಿ ಅವರ ಪತ್ನಿ ಬಿದ್ದಿರ್ತಾರೆ ಅನ್ನೋ ಮಾಹಿತಿ ಇದೆ. ಅದ್ರ ನಂತರ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಪತ್ನಿ ನನ್ನ ಹಿಂದೆ ಇಲ್ಲ, ನನ್ನ ಮುಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾತಕ್ಕೆ ಅವರಿಗೆ ಒಂದು ಇಂಟ್ರೆಸ್ಟೇ ಇರ್ಲಿಲ್ಲ, ಈ ಪ್ರವಾಸದಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ, ಆನೆ ದುಬಾರೆಗೆ ಹೋಗುವಂತ ಒಂದು ಮನ್ಸಿರ್ಲಿಲ್ಲ. ಹುಣಸೂರಲ್ಲಿ ವಾಂತಿ ಆಗುತ್ತೆ, ಹುಣಸೂರಿಂದಾನೇ ವಾಪಸ್ ಮತ್ತೆ ಮೈಸೂರಿಗೆ ಹೋಗೋಣ ಅಂತ ಹೇಳ್ತಾರೆ. ಆದ್ರೂ ಕೂಡ ಪತಿಯ ಒಂದು ಒತ್ತಾಯದ ಮೇರೆಗೆ ಅಲ್ಲಿಗೆ ಬರ್ತಾರೆ. ಬಂದ ನಂತರ ಈ ಘಟನೆ ನಡೆಯುತ್ತೆ. ಇದು ಮಾತ್ರ ಒಂದು ದುಃಖ ತರುವಂತ ವಿಚಾರ. ಈ ಒಂದು ಸತ್ಯವಾದ ಘಟನೆ ಏನಂತ ಹೇಳಿದ್ರೆ,
ಅವರ ಏನ್ ಡ್ರೈವರ್ ಇರ್ತಾರೆ, ಟ್ಯಾಕ್ಸಿ ಡ್ರೈವರ್ ಬಾಯ್ಲೂ ಕೂಡ ಬಂದಂತ ಮಾಹಿತಿ ಕೂಡ ಇದೇ ಇದೆ. ಯಾಕಂತ ಹೇಳಿದ್ರೆ ಈ ಪ್ರವಾಸದಲ್ಲಿ ಏನೋ ಒಂದು ನಮಗೇನೋ ಒಂದು ಹೆಚ್ಚು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಮೊದಲೇ ಮುನ್ಸೂಚನೆ ಇರುತ್ತಂತೀರಾ? ಸೂಚನೆ ಸ್ವಲ್ಪ 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 ಸಿಗ್ತಾ ಇರುತ್ತೆ. ಒತ್ತಾಯ ಮಾಡಿ ನಾವು ಮನ್ಸಿಲ್ದಿರೋ ಜಾಗ ಹೋದಾಗ ಅಲ್ಲೇನಾದ್ರು ಒಂದು ಅನಾಹುತಗಳು ಸಂಭವಿಸ್ತವೆ. ನಡೆದಿದ್ದಕ್ಕೆ ಇದು ಒಂದು ಕಾರಣ ಅಂತೀರಾ? ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಜೀವನಗಳಲ್ಲೂ ಒಂದೊಂದ್ ಸತಿ ಆಗಿದೆ ಇಂಥ ಘಟನೆಗಳು. ಮನ್ಸೇ ಇರೋದಿಲ್ಲ ಒಂದ್ ಕಡೆ ಹೋಗಕ್ಕೆ, ಆದ್ರೂ ಕೂಡ ಹೋಗ್ಲೇಬೇಕು, ಒತ್ತಾಯ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲೇ ಏನಾದ್ರೂ ಒಂದು ಘಟನೆಗಳು ನಡೆದು ಹೋಗುತ್ತೆ. ಆದ್ರೆ ನಾವು ಬದುಕಿದೀವಿ, ಪ್ರಾಣಾಪಾಯದಿಂದ ಪಾರಾಗಿದ್ದೀವಿ. ಆದ್ರೆ ಸಣ್ಣ ಪುಟ್ಟ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಏನೋ ಒಂದು ಸಂಭವಗಳು ಅನುಭವಗಳು ಕೂಡ ಆಗಿದೆ. ಆದ್ರೆ ಇಲ್ಲಿ ದೊಡ್ಡ ದುರಂತನೇ ನಡೆದು ಹೋಯ್ತು ಸರ್. ಆನೆನೂ ಸಾಯ್ತು, ಆ ಪಾಪ ಹೆಣ್ಮಗಳು ಸತ್ರು. ಹೌದು, ನಿನ್ನೆ ನೋಡಿ ಸರ್, ನಿನ್ನೆ 11 ಗಂಟೆ 11 ಗಂಟೆ ಸುಮಾರಿಗೆ ಈ ಹೆಣ್ಮಗಳು ಸಾವನ್ನಪ್ತಾರೆ. ಮತ್ತೆ ಆನೆ ಮೇಲೆ ಏನ್ ಆನೆ ದಾಳಿ ಮಾಡುತ್ತೆ, ಆ ಆನೆನೂ ಕೂಡ ನಮ್ಮ ಮಾರ್ತಾಂಡ ಕೂಡ 24 ತಾಸು ಕರೆಕ್ಟ್ 11 ಗಂಟೆ ಸುಮಾರಿಗೆನೆ ಅದು ಕೂಡ ಕೊನೆ ಹೆಸರು ಎಳೆಯುತ್ತೆ ಇವತ್ತು. ಸೊ ಎರಡೂರು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಸರ್. ಆಮೇಲೆ ಈ ಮಾರ್ತಾಂಡ ಆನೆ ಕಾರ್ಯಾಚರಣೆಯಲ್ಲಿ ನೀವು ಇದ್ರ ಆ ಕಾಲದಲ್ಲಿ, ಆ ಕಾರ್ಯಾಚರಣೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಅವತ್ತೇನಾದ್ರೂ ಕಂಜನ್ ಏನಾದ್ರೂ ಹೊಡೆದಿದ್ನಾ ಸರ್ ಈ ಆನೆಗೆ, ಮಾರ್ತಾಂಡ ಆನೆಗೆ ಏನಾದ್ರು, ಅಥವಾ ಮಾರ್ತಾಂಡ ಕಂಜನಿಗೆ ಹೊಡೆದಿತ್ತ ಸರ್? ಅವತ್ತು ಈ ಮಾರ್ತಾಂಡ ಅನ್ನೋ ಒಂದು ಏನು ಕಾಡಾನೆ ಇತ್ತು, ಅದು ತುಂಬಾ ಸಾಧು ಸ್ವಭಾವ ಸರ್. ಏನ್ ಮಾಡೋದು ಅಂತ ಹೇಳಿದ್ರೆ, ಈ ಅಕ್ಕಿ ಗೋಡನ್ಗಳು, ಈ ಸೊಸೈಟಿ ಅಂತ ಹೇಳಿದ್ರೆ ಏನ್ ಜನಗಳಿಗೆ ಏನು ಸರ್ಕಾರದಿಂದ ಏನ್ ಅಕ್ಕಿ ಕೊಡ್ತಾರೋ ಅಂತ ಗೋಡನ್ಗಳೇ ನಮ್ಮ ಈ ಮಾರ್ತಾಂಡ ಆನೆಯ ಟಾರ್ಗೆಟ್ ಇತ್ತು. ಅದು ರಾತ್ರಿ ಹೊತ್ತು ಬರೋದು, ಎಲ್ಲ ಅಂಗಡಿಗಳ ಹತ್ರ ಬಾಗ್ಲು ಮುರಿಯೋದು, ಅಕ್ಕಿ ತಿನ್ನೋದು. ಮತ್ತೇನಾಗೋದು ಅಂತ ಹೇಳಿದ್ರೆ, ಒಂದೇ ಕಡೆ ನಿಂತಿದ್ರೆ ನಾವೆಲ್ಲ ತುಂಬಾ ಹತ್ರದಿಂದ ಮಾರ್ತಾಂಡ ಆನೆನ ನೋಡಿರುವಂತದ್ದು. ಮಾರ್ತಾಂಡ ಅಂದ್ರೆ ಮಕ್ನ ಆನೆ ಮುಂಚೆ ನಮ್ ಸೈಡ್ ಅಲ್ಲಿ ಓಡಾಡ್ಕೊಂಡಿತ್ತು. ಆ ಸಂದರ್ಭದಲ್ಲಿ ನಮ್ಮ 2017-18ರಲ್ಲಿ 2ನೇ ಬಾರಿಗೆ ಬಂದಿದ್ದು ಮಕ್ನ ಇದೇ ಕಡಾನೆ. ಫಸ್ಟ್ ಆಗಿ ನಮ್ಮ ಈ ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೆ ಬಂದಿದ್ದು ಮೊದಲನೇ ಬಾರಿ 2017ರಲ್ಲಿ ಬಂತು. ನಾವೆಲ್ಲ ಆನೆ ಬಂದಿದೆ ಅಂತ ನೋಡಕ್ಕಂತ ತುಂಬಾ ಹೋಗ್ತಾ ಇದ್ವಿ. ಆವಾಗ ಇದು ಗೊತ್ತಾಯ್ತು ನಮ್ಗೆ, ಇದು ಮಕ್ನ ಆನೆ ಅಂತ. ಅದ್ರ ನಂತರ ಇದು ಎಲ್ಲಾ ಕಡೆ ಓಡಾಡ್ಕೊಂಡಿತ್ತು, ಅಕ್ಕಿ ತಿನ್ನೋದು, ಅದ್ ಮಾಡೋದು ಎಲ್ಲ ಮಾಡ್ತಾ ಇತ್ತು. ಅದ್ರ ನಂತರ ಏನಾಯ್ತು, ತುಂಬಾ ಇದರ ಒಂದು ಅಕ್ಕಿ ಕಳ್ಳ ಅಂತ ಹೇಳ್ಬಿಟ್ಟು ತುಂಬಾ ಆಯ್ತು. ಅದು ಕಳ್ಳ ಅನ್ಬಾರ್ದು, ಯಾಕಂತ ಹೇಳಿದ್ರೆ ಅದರ ಒಂದು ಮೂಕ ಪ್ರಾಣಿ ಇದೆ, ಹೊಟ್ಟೆ ಹಸಿವಿಗೋಸ್ಕರ ಅದ್ರ ಒಂದು ಆಸೆ ಏನ್ ಅಕ್ಕಿ, ಅದಕ್ಕೆ ತುಂಬಾ ಚೆನ್ನಾಗಿ ಆಹಾರ, ಒಂದು ಫುಡ್ ನಮ್ಗೆ ಏನಾದ್ರು ಇಷ್ಟ ಆದ್ರೆ ನಾವು ಅದೆಲ್ಲೆಲ್ಲೋ ನಾವು ಏನೇನೋ ಮಾಡ್ತೀವಿ. ಈಗ ಒಂದು ಹಣ್ಣಾಗಿರ್ಬೋದು, ನಮಗೆ ಆಸೆವಾದ ಒಂದು ಪ್ರಿಯವಾದ ಹಣ್ಣು ಅಂತ ಹೇಳಿದ್ರೆ ನಾವು ಯಾರ್ದೋ ಮನೆದಾಗ್ಲಿ ತಿನ್ಕೊಂಡು ಬಂದ್ಬಿಡ್ತೀವಿ. ಆ ತರ ಇದನ್ನು ಕೂಡ ಅದೇ ರೀತಿ ಅಕ್ಕಿನ ತಿನ್ನೋದು ಮಾಡೋದು ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯ್ತು, ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಇದರ ಒಂದು ಕಾರ್ಯಾಚರಣೆಯನ್ನ ಹಮ್ಮಿಕೊಂಡ್ರು. ಯಾಕಂತ ಹೇಳಿದ್ರೆ ಇದು ಜನಗಳ ಒತ್ತಾಯ ಇತ್ತು. ಅಕ್ಕಿ ಎಲ್ಲ ಗೋಡನ್ ಮುರಿತಾ ಇದೆ, ಎಲ್ಲ ರೋಡಲ್ಲಿ ನಿಲ್ತಾ ಇದೆ. ಒಂದ್ಸತಿ ನೋಡಿರ್ಬೋದು ನಾವು, ಎಲ್ಲಾ ವಿಡಿಯೋಗಳಲ್ಲಿ ವೈರಲ್ ಆಗಿತ್ತದು. ಏನು, ಒಂದು ಅನುಘಟ್ಟ ಅನ್ನೋ ಗ್ರಾಮದಲ್ಲಿ ರಾತ್ರಿ ಹೊತ್ತು ಸೊಸೈಟಿ ಅಂತ ಹೇಳಿದ್ರೆ ಇದೇ ಸರ್ಕಾರದಿಂದ ಕೊಡುವಂತ ಅಕ್ಕಿ ಕೊಡುವಂತ ಏನು ಗೋಡನ್ ಇರುತ್ತೆ, ಆ ಗೋಡನ್ ಬಾಗ್ಲು ಮುರಿದು ಇದು ಅಕ್ಕಿ ತಿಂತಾ ಇತ್ತು. CC ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ದೃಶ್ಯಾವಳಿ. ಅದ್ರ ನಂತರ ಏನಾಯ್ತು, ಸರ್ಕಾರದಿಂದ ಆದೇಶ ಬಂತು, ಇಲಾಖೆಯವರು ಎಲ್ಲ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡ್ರು. ಫಸ್ಟಿಗೆ ಇದರ ಕಾರ್ಯಾಚರಣೆ ನಡೆದಿದ್ದು ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಅಂದ್ರೆ ಮೈಕಟ್ಟೆಲ್ಲ ತುಂಬಾ ಚೆನ್ನಾಗಿತ್ತು. ಹೆಣ್ಣಾನೆ ಅಂತ ತಿಳ್ಕೊಂಡಿದ್ರು ಎಲ್ರು ಕೂಡ. ಆಮೇಲೆ ಗೊತ್ತಾಯ್ತು ಇದು ಮಕ್ನ ಅಂತ, ದಂತ ಇರ್ಲಿಲ್ಲ. ಅದ್ರ ನಂತರ ನಮ್ಗೆಲ್ಲ ಗೊತ್ತಾಯ್ತು ಇದು ಮಕ್ನ ಕಾಡಾನೆ ಅಂತ ಹೇಳಿ. ಅದ್ರ ಮೇಲೆ ಏನಾಯ್ತು, ನಮ್ಮ ಕಾರ್ಯಾಚರಣೆ ಹಮ್ಮಿಕೊಂಡಾಗ ಇದೇ ನಮ್ಮ ಬೇಲೂರು ತಾಲೂಕು ಕಡೆಗರ್ಜೆ ಗ್ರಾಮ ಗುಡ್ಬೆಟ್ಟ ಎಸ್ಟೇಟ್ ನಲ್ಲಿ ಇದರ ಒಂದು ಕಾರ್ಯಾಚರಣೆ ನಡೀತು ಸರ್. ತುಂಬಾ ಚೆನ್ನಾಗಿ ನಡೀತು, ತುಂಬಾ ಸತಾಯಿಸ್ತು, ತುಂಬಾ ನಮ್ಮ ಸಾಕಾಣಿಕೆಯಲ್ಲಿ ಫೈಟ್ ಆಡ್ತು ಅವತ್ತಿನ ದಿವಸ. ಎಲ್ಲದು ಆ ವಿಡಿಯೋಗಳು ಕೂಡ ತುಂಬಾ ವೈರಲ್ ಆಯ್ತು. ಮತ್ತೆ ಇದನ್ನ ಎಳ್ಕೊಬಂದು ಆ ಎಸ್ಟೇಟ್ ನ ಒಂದು ಏನ್ ಬಂಗ್ಲೆ ಬರುತ್ತೆ, ಮತ್ತೆ ಲೇಬರ್ ಕ್ವಾರ್ಟರ್ಸ್ ಗಳು ಏನ್ ಬರುತ್ತೆ, ಅದೇ ಜಾಗದಲ್ಲಿ ಕ್ರೇನ್ ಅಲ್ಲಿ ಲಾರಿಗೆ ಲೋಡ್ ಮಾಡುವಂತ ಕೆಲಸನೂ ಮಾಡ್ಬಿಟ್ಟು ನಮ್ಮ ಬಂಡೀಪುರ ಮಾದೇಶ್ವರ ಬೆಟ್ಟಕ್ಕೆ ತಗೊಂಡೋಗಿ ಇದನ್ನ ಸ್ಥಳಾಂತರನ ಮಾಡಿದ್ರು ಮೊದಲನೇ ಬಾರಿಗೆ. ಅದ್ರ ನಂತರ ಮಕ್ನ ಕಾಡಾನೆ ಹೆಂಗೋಪ್ಪ, ಇಲ್ಲಿಯ ಒಂದು ಸಾರ್ವಜನಿಕರ ಎಲ್ಲ ಮಕ್ನ ಕಾಡಾನೆ ಹೋಯ್ತು, ಈಗ ರಸ್ತೆಗೆ ಬರಲ್ಲ, ಗೋಡನ್ ಮುರಿಯಲ್ಲ ಅಂತ ಅನ್ಕೊಂಡಿದ್ರು. ಅದ್ರ ನಂತರ ಏನಾಯ್ತು, ಇದು ಒಂದು 3 ತಿಂಗಳು ಆದ್ಮೇಲೆ ಮಾದೇಶ್ವರ ಬೆಟ್ಟದಿಂದ ಯಾವುದೇ ಕಾಡಾನೆಗಳು ಅಷ್ಟು ಸುಲಭವಾಗಿ ಬರುವಂತದ್ದು ನಾನು ನೋಡಿಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಡ್ಕ ಬಡ್ಕ ಕಾಡಾನೆನ ಕಾರ್ಯಾಚರಣೆ ಮಾಡಿ ತಗೊಂಡೋಗಿ ಭದ್ರಾ ಅರಣ್ಯ ಪ್ರದೇಶಕ್ಕೆ ಬಿಟ್ಟಾಗ ಅದು ಎಲ್ಲೆಲ್ಲೋ ಹೋಯ್ತು. ಉಡುಪಿ ನಮ್ಮ ಬಾರ್ಡ್ರಿಗೆ ಹೋಯ್ತು, ಉಡುಪಿ ಇದಕ್ಕೆ ಅರಣ್ಯ ಪ್ರದೇಶಕ್ಕೆ ಹೋಯ್ತು. ಆದ್ರೆ ಈ ಮಕ್ನ ನಮ್ಮ ಜೈ ಮಾರ್ತಾಂಡ ಏನ್ ಮಾಡ್ತು ಅಂತ ಹೇಳಿದ್ರೆ
ನಮ್ಮ ಬಂಡೀಪುರ ಮಾದೇಶ್ವರ ಬೆಟ್ಟದಿಂದ 3 ತಿಂಗಳಲ್ಲಿ ನಮ್ಮ ಸಕಲೇಶ್ಪುರ ಭಾಗಕ್ಕೆ ವಾಪಸ್ ಬಂತು. ಕರೆಕ್ಟ್ ಸರ್. ಹೌದು, ಆ ಕೊಡಗಿಂದ ಡೈರೆಕ್ಟ್ ಆಗಿ ಮತ್ತೆ ಹೆಂಗೆ ಏನ್ ಗೊತ್ತಾಯ್ತು ಅದರ ಒಂದು ಡೈರೆಕ್ಷನ್, ನಮ್ಮ ಮಾರ್ಕಂಡದ ಒಂದು ಯುಕ್ತಿನ ನಾವು ಮೆಚ್ಚಲೇಬೇಕಾಗುತ್ತೆ ಅಂತ ಒಂದು ಆನೆ ಅದು. 3 ತಿಂಗಳಲ್ಲಿ ವಾಪಸ್ ಬಂದ್ಮೇಲೆ ಸಕಲೇಶ್ಪುರ ಬಾಳೆಗದ್ದೆ ಹತ್ರ ಕೊಳ್ಳಲ್ಲಿ ಅನ್ನೋ ಒಂದು ಗ್ರಾಮ ಬರುತ್ತೆ, ಹೈವೇ ಬರುತ್ತೆ. ಹೈವೇನಲ್ಲಿ ಅಲ್ಲಿ ಏನ್ ಮಾಡುತ್ತೆ, ಒಂದು ಅಂಗಡಿಯ ಬಾಗಿಲು ಓಪನ್ ಇರುತ್ತೆ, ಅಲ್ಲಿ ಹೋಗಿ ಅಲ್ಲೂ ಕೂಡ ಅಕ್ಕಿ ಮೂಟೆ ತಗೊಂಡು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ, ರಸ್ತೆಲೇ ಇಟ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ ಅದು. ಮತ್ತೆ ಜನಗಳೆಲ್ಲ ಮತ್ತೆ ಮಕ್ನ ವಾಪಸ್ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಇದ್ ಮಾಡ್ತಾರೆ, ಅರಣ್ಯ ಇಲಾಖೆಗೆ ಒಂದು ಇದನ್ನ ಹಾಕ್ತಾರೆ, ಪ್ರೆಜರ್ ಹಾಕ್ತಾರೆ. ಅದ್ರ ನಂತರ ಮತ್ತೆ 2ನೇ ಬಾರಿಗೆ ಇದರ ಒಂದು ಕಾರ್ಯಾಚರಣೆ ನಡೆಸ್ತಾರೆ. ಸರ್ ಇದು ಎರಡನೇ ಹೈವೇ ಬಾರಿ- ಪಕ್ಕದಲ್ಲೇ ಆಗುತ್ತಲ್ಲ ಸರ್ ಇದ್ರ ಕಾರ್ಯಾಚರಣೆ? ಹೌದು, ಹೈವೇ ಪಕ್ಕದಲ್ಲೇ ಇದರ ಹಾಸನ ಕಾರ್ಯಾಚರಣೆ. ಮತ್ತೆ ಸಕಲೇಶ್ಪುರ ಮಧ್ಯನೇ ಆಗುತ್ತೆ ಇದು? ಅಲ್ಲ, ಹಾಸನ ಮತ್ತೆ ನಮ್ಮ ಸಕಲೇಶ್ಪುರ ಅದೇ ಕೊಳ್ಳಳ್ಳಿ ಗ್ರಾಮಕ್ಕೆ ಬಂದ ನಂತರ ಹೊಸೂರು ಅನ್ನೋ ಭಾಗ ಇದೆ, ಹೊಸೂರು ಹಲ್ಸುಲ್ಗೆ ಅಂತ ಬರುತ್ತೆ. ಆ ಎಸ್ಟೇಟ್ ನಲ್ಲಿ ಏನ್ ಮಾಡ್ತಾರೆ, ಇದರ ಕಾರ್ಯಾಚರಣೆ ಹಮ್ಮಿಕೊಳ್ತಾರೆ. ಆ ಹಮ್ಮಿಕೊಂಡಿದ್ದು 2ನೇ ಬಾರಿಗೆ ಸಕ್ಸಸ್ ಆಗುತ್ತೆ. ಮತ್ತೆ ಅಲ್ಲಿಂದ ನಮ್ಮ ಅಭಿಮನ್ಯು ಇದನ್ನ ಫಾಲೋ ಮಾಡ್ಕೊಂಡು ಹೋಗಿ ಒಂದು ವಿಡಿಯೋದಲ್ಲಿ ಎಲ್ಲ ವೈರಲ್ ಆಯ್ತು, ನೋಡಿರ್ಬೋದು ಎಲ್ಲರೂ ಕೂಡ. ಅದರ ಬಾಲ ಇಟ್ಕೊಂಡು ಬಾಯಿಲಿ ಕಚ್ಚಿಡಿತಾನೆ ನಮ್ಮ ಅಭಿಮನ್ಯು. ಹೌದು, ಅದನ್ನ ಎಳಿತಾನೆ. ಅದನ್ನ ಆಕ್ಚುಲಿ ನಾನು ನಿಮ್ಗೆ ಹೇಳ್ಬೇಕು ಇವ್ರೆ, ನಾನು ಲೈವ್ ಇದ್ರ ಕಾರ್ಯಾಚರಣೆ ಮಾಡಿದ್ದೆ ನಾನು. ಹೌದು ಹೌದು ಹಳೆ ನೀವು ಸಂಚಿಕೆಗೆ ಹೋದ್ರೆ ಹೌದು, ಅದ್ರ ಲೈವ್ ಕಾರ್ಯಾಚರಣೆ ನನ್ನ ಚಾನಲ್ ಅಲ್ಲಿ ಇದೆ ಅದು. ಸರಿ ಸರ್, ಹೇಳಿ ಸರ್. ಅದೇ ರೀತಿ ಅದನ್ನ ಕಚ್ಚಿಡಿದು ಅದ್ರ ನಂತರ ಅಲ್ಲಿಂದ ಇದನ್ನ ಮತ್ತೆ ಸೆರೆ ಹಿಡಿತಾರೆ. ಸೆರೆ ಹಿಡಿದು ತಗೊಂಡೋಗಿ ಇದಕ್ಕೆ ಎಲ್ಲಿ ಸ್ಥಳಾಂತರ ಮಾಡಿದ್ರು ಮತ್ತೆ ವಾಪಸ್ ಹಾಸನ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿ ಇದನ್ನ ಏನ್ ಮಾಡ್ತಾರೆ, ಪಳಗಿಸ್ತಾರೆ, ದುಬಾರೆಗೆ ತಗೊಂಡು ಹೋಗ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಪಳಗಿ 1-2 ಕಾರ್ಯಾಚರಣೆಯಲ್ಲೂ ಭಾಗಿಯಾಗಿತ್ತು ಅಂತ ನಾನು ಮಾಹಿತಿ ತಗೊಂಡೆ. ಹೌದು, ತುಂಬಾ ಚೆನ್ನಾಗಿ ಆಗಿತ್ತಂತೆ ಸರ್, ಆಗಿತ್ತು. ಹೌದು, ಈ ತರ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಎಲ್ಲಾಗಿತ್ತು ಅಂತ ಹೇಳಿದ್ರೆ ಚಿಕ್ಕಮಂಗ್ಳೂರು ಭಾಗ. ಹೌದು, ಹುಣಸೆಹಳ್ಳಿ ನಮ್ಮ ಬಾಳೆಹೊನ್ನೂರು ಭಾಗದಲ್ಲಿ ಕಾರ್ಯಾಚರಣೆ ಆಯ್ತು. ಆ ಸಂದರ್ಭದಲ್ಲಿ ಬಾಳೆಹೊನ್ನೂರು ಆ ಜೈ ಮಾರ್ತಾಂಡನ ಅಲ್ಲಿಗೆ ಬಳಸ್ಕೊಂಡಿದ್ರು ಅಂತ ನಾನು ಕೇಳ್ಪಟ್ಟೆ. ತುಂಬಾ ಖುಷಿ ಆಯ್ತು. ನಾನು ಮತ್ತೆ ನಮ್ಮ ಕರಡಿ ಇದ್ದಾನೆ, ಭೀಷ್ಮ ಇದ್ದಾನೆ, ಇದಕ್ಕೂ ಬಳಸ್ಕೋಬೇಕಂತಾನು ಕೂಡ ನಾನು ಅನ್ಕೊಂಡಿದ್ವಿ ನಾವೆಲ್ಲ. ಆದ್ರೆ ಇಂಥ ಒಂದು ಒಳ್ಳೆ ಆನೆ ಮುಂಚೆ ಕಾಡಾನೆ ಇದ್ದಾಗ ಸತಾಯಿಸ್ತಾ ಇತ್ತು, ಈಗ ಪಳಗಿದ ನಂತರ ಒಂದು ಸಾಧು ಸ್ವಭಾವದ ಎಲ್ಲ ಕಾರ್ಯಾಚರಣೆಗೆ ಸ್ಪಂದಿಸ್ತಾ ತುಂಬಾ ಚೆನ್ನಾಗಿ ಇರುವಂತ ಆನೆ. ಮತ್ತೆ ನಿನ್ನೆ ನಡೆದಂತ ಒಂದು ದುರ್ಘಟನೆನೂ ಕೂಡ ಎಲ್ರಿಗೂ ಬೇಸರ ತಂದಿರುವಂತ ವಿಚಾರ. ಇನ್ನೊಂದು, ಆ ದುರ್ಘಟನೆಲೂ ಕೂಡ ನೋಡಿ, ಚೆನ್ನೈ ಮೂಲದಿಂದ ಇಲ್ಲಿ ಬಂದ್ರು, ವಾಪಸ್ ಮನೆಗೆ ಸಹ ಹೋಗ್ಲಿಲ್ಲ, ಖುಷಿಗಂತ ಬಂದಿದ್ರು. ಖುಷಿಲೂ ಕೂಡ ಈ ಒಂದು ದುಃಖ ತಂದಿರುವಂತ ವಿಚಾರ. ಈ ದುಃಖದಲ್ಲೂ ಸರ್ ಒಂದು ಕಣ್ಣೀರಲ್ಲೂ ಒಂದು ಕಣ್ಣು ದಾನ ಅಂತ ಒಂದು ಇದಿದೆ. ಈ ಕಣ್ಣೀರಲ್ಲೂ ಒಂದು ಕಣ್ಣು ದಾನ ಮಾಡಿ ಆ ಮಾನವೀಯತೆ ಮೆರೆದಂತ ಒಂದು ದೃಶ್ಯ, ನಿನ್ನೆ ಒಂದು ಮಾಹಿತಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇದು ಒಂದು ಅವರ ಒಂದು ಗ್ರೇಟ್ ಅಂತಾನೆ ಹೇಳ್ಬೋದು ಅವ್ರ ಪತಿ. ಯಾಕಂತ ಹೇಳಿದ್ರೆ ಆ ದುಃಖದಲ್ಲೂ ಒಂದು ಕಣ್ಣಿನ ಮೂಲಕ ಈ ಪ್ರಪಂಚ ನೋಡುವಂತಹ ಒಂದು ದಾರಿ ಮಾಡಿಕೊಟ್ಟಂತಹ ಅವರು ಪತಿ. ಯಾಕಂತ ಹೇಳಿದ್ರೆ ಅವ್ರ ದೇಹ ಈ ಪ್ರಪಂಚದಲ್ಲಿ ಇರೋದಿಲ್ಲ. ಒಂದ್ಸತಿ ಸಾವಾದ್ರೆ ಮನುಷ್ಯ ಮತ್ತೆ ಬದುಕೋಕೆ ಮತ್ತೆ ಈ ಭೂಮಿ ಮೇಲೆ ಇರೋ ಆಗೋದಿಲ್ಲ. ಯಾಕಂದ್ರೆ ದೇಹ ಮಣ್ಣಾಗೋಡು ಹೋಗುತ್ತೆ. ಆದ್ರೆ ಅವ್ರ ಕಣ್ಣು, ಒಬ್ಬರ ಒಂದು ಏನು ಈಗ ಕಣ್ಣು ಇಲ್ದೇ ಇರೋರು, ಅವ್ರ ಮನೆಗೆ ಒಂದು ಬೆಳಕಾಗಿ ಅವರಿಗೊಂದು ಬೆಳಕು ಚೆಲ್ಲಿದಂತಹ ಈ ಒಂದು ದೊಡ್ಡ ಮಟ್ಟದ ಒಂದು ದಾನಕ್ಕೆ ಎಲ್ಲರೂ ಕೂಡ ಎಲ್ಲಾ ಕಡೆ ಅವರಿಗೆ ಒಂದು ಧನ್ಯವಾದನ ಅರ್ಪಿಸ್ತಿದ್ದಾರೆ. ಅವರಿಗೆ ಸರ್, ಒಂದು ಪಾಪ ಅವ್ರೆಲ್ಲ ಅಂಗಾಂಗ ದಾನ ಮಾಡ್ಬೇಕಂದ್ರಂತೆ, ಆದ್ರೆ ಅವ್ರ ದೇಹ ಇಷ್ಟು ನುಜ್ಜುಗುಜ್ಜಾಗಿತ್ತಂತೆ, ಬೇರೆ ಬೇರೆ ಪಾರ್ಟ್ಗಳೆಲ್ಲ ಹೊರಟೋಗ್ಬಿಟ್ಟಿತ್ತಂತೆ ಆನೆ ಕಾಲಿಗೆ ಸಿಕ್ಕಾಕೊಂಡು. ಹೀಗಾಗಿ ಕಣ್ಣು ದಾನ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಕಂಠ ದೊಡ್ಡ ದಿಗ್ಭ್ರಮೆ ಅಂದ್ರೆ ಅಂತ ದೊಡ್ಡ ದುರ್ಘಟನೆ ಅವ್ರ ಕಣ್ಮುಂದೆ ನಡೆದಿದೆ. ಹೌದು, ಅದ್ರಲ್ಲೂ ಆ ವ್ಯಕ್ತಿ ಆ ದಾನ ಮಾಡಿದಾರ ಅಂದ್ರೆ ತುಂಬಾ ಗ್ರೇಟ್ ಅನ್ಬೇಕು ಸರ್. ಹೌದು ಸರ್. ಈಗ ನಾವೇ ಈಗ ಒಂದು ನಮ್ಮ ಒಂದು ಮುಂದೆ ಈ ತರ ಘಟನೆ ನಡೆದಾಗ ನಾವೆಲ್ಲೋ ಹೊರಟೋಗ್ತೀವಿ. ನಮ್ಮ ಒಂದು ಮೈಂಡೇ ಸ್ಟ್ರಕ್ ಆಗೋಗುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ನಮ್ಗೆ ಆಗೋದಿಲ್ಲ. ಆದ್ರೆ ಇಷ್ಟು ಮಟ್ಟಿಗೆ ದುಃಖದಲ್ಲೂ ಕೂಡ ಆ ಒಂದು ಆ ಮನುಷ್ಯ ಯಾವ ರೀತಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಆದಷ್ಟು ಬೇಗ ಆ ಒಂದು ಯೋಚನೆ ಮಾಡ್ಬೇಕಂದ್ರೂ ಕಷ್ಟ ಇದೆ ಸರ್. ಯಾಕಂದ್ರೆ ಅವ್ರ ಜೊತೆಲಿ ಯಾರೂ ಇಲ್ಲ, ಅವರು ಚೆನ್ನೈ ಮೂಲದವ್ರು ಇದ್ದಾರೆ. ಆದ್ರೂ ಕೂಡ ಅವರು ಪತ್ನಿಗೋಸ್ಕರ ಆ ಆನೆಗಳು ಹೊಡೆದಾಟ ಮಾಡ್ತಾ ಇದೆ, ಅಡಿಲ್ ಸಿಕ್ಕಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಎಳೆಯೋದು ಒಂದು ವಿಡಿಯೋ ನೋಡಿದ್ರೆ ಒಂಥರ ಬೇಸರ ಆಗುತ್ತೆ. ಪಾಪ ಎಷ್ಟು ಪ್ರೀತಿ ಮಾಡ್ತಾ ಇರ್ಬೋದೇನೋ, ಆದ್ರೆ ವಿಧಿ ಆಟ ಇದು. ಆದ್ರೆ ಇಂಥ ಸಂದರ್ಭದಲ್ಲೂ ಅವರು ಅವರ ಕಣ್ಣನ್ನ
ದಾನ ಮಾಡಿದ್ರು. ಮತ್ತೆ ಆ ವಿಡಿಯೋದಲ್ಲೂ ಕೂಡ ನಾನು ನೋಡಿದೆ. ಹೌದು, ಆ ಹೆಣ್ಮಗಳ ಒಂದು ಕಣ್ಣಿನ ದಾನ ಮಾಡಿರುವಂತದ್ದು ಎಲ್ರಿಗೂ ಒಂದು ಇದು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತೆ. ಇದು ಕಣ್ಣೀರಲ್ಲೂ ಕಣ್ಣು ದಾನ ಮಾಡಿರೋದು ಎಷ್ಟು ಮಾನವೀಯತೆ ಅವ್ರ ಮನಸ್ಸೊಳಗೆ ಇದೆ ಅಂತ ಹೇಳಿ ನಾವು ಅದನ್ನ ತಿಳಿದುಕೊಡ್ಬೇಕಾಗುತ್ತೆ ಸರ್. ಇದು ಸೊ ಅಂತವ್ರ ಮಧ್ಯೆ ಈ ದುರ್ಘಟನೆ ಆಗ್ಬಾರ್ದಿತ್ತು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಏನ್ ಮಹಿಳೆ ಇದ್ದಾರೆ ಅವರು ಕೊನೆಗೂ ಒಂದು ಸಾವಿನಲ್ಲೂ ಸಾರ್ಥಕತೆ ಅಂತ ಹೇಳ್ತಾರೆ. ಆತರ ಇವತ್ತು ಒಬ್ಬರ ಮನೆಗೆ ಒಂದು ಬೆಳಕಾದ್ರು ಆ ಮಹಿಳೆಯ ಕಣ್ಣು. ಇವತ್ತು ದೇಹ ಈ ಲೋಕದಲ್ಲಿ ಇರೋದಿಲ್ಲ ಅವ್ರದ್ದು, ಆದ್ರೆ ಕಣ್ಣು ಅವ್ರದ್ದು ಈ ಪ್ರಪಂಚ ನೋಡುತ್ತೆ. ಇನ್ನೂ ಎಷ್ಟೋ ದಿವಸಗಳ ಕಾಲ ಆಗಿರ್ಬೋದು, ವರ್ಷಗಳ ಕಾಲ ಆಗಿರ್ಬೋದು. ಮತ್ತು ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಲಿ. ಅವರ ಒಂದು ಇದು ಈ ಒಂದು ಕೆಲಸಕ್ಕೆ ಎಲ್ಲಾ ಕಡೆ ಮೆಚ್ಚುಗೆನೂ ಕೂಡ ಬರ್ತಾ ಇದೆ, ದುಃಖನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಾ ದುಃಖ ತರುವಂತ ವಿಚಾರನೆ. ಮತ್ತೊಂದು ಈ ಒಂದು ಪತಿಯ ಒಂದು ಈ ಆಲೋಚನೆಗೆ ಒಂದು ಅವರ ಈ ದಾನಕ್ಕೆ ಇಡೀ ಪ್ರಪಂಚನೇ ಒಂದು ಅವರಿಗೆ ಒಂದು ಸಲಾಂ ಹೇಳುವಂತಹ, ನಮಸ್ತೆ ಮಾಡುವಂತಹ, ಕೃತಜ್ಞತೆ ಸಲ್ಲಿಸುವಂತಹ ಒಂದು ಕೆಲಸ ಆಗಿದೆ ಇದು.